ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮಾಲಾ ಚಂದ್ರಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಬೇಳೆ ಒಬ್ಬಟ್ಟು ಹಾಗೂ ಬೇಳೆ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ತೊಗರಿಬೇಳೆ, 1 ಕಪ್ ಕಡಲೆಬೇಳೆ, 1 ಕಪ್ ತೆಂಗಿನಕಾಯಿ, 1 ಕಪ್ ಬೆಲ್ಲ, ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ, ಎಣ್ಣೆ ಹಾಗೂ ತುಪ್ಪ, ಕಣಕ ತಯಾರು ಮಾಡ್ಕೊಳ್ಳಿಕ್ಕೆ 1 ಕಪ್ ಮೈದಾ, ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿನ ಪುಡಿ. ಮೊದಲಿಗೆ ಒಂದು ಬೌಲಲ್ಲಿ ಚಿಟಿಕೆ ಉಪ್ಪು, ನೀರು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಮೈದಾ ಹಾಕಿ ಕಣಕ ತಯಾರು ಮಾಡ್ಕೊಳ್ಳೋಣ. ಕಣಕ ಸಾಫ್ಟ್ ಆಗ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ತೀನಿ. ಹೋಳಿಗೆಗೆ ಬೇಕಾಗಿರೋ ಕಣಕ ರೆಡಿಯಾಗಿದೆ. ಇದೊಂದು ಸಪ್ರೇಟ್ ಬೌಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಹೂರಣ ತಯಾರು ಮಾಡ್ಕೊಳ್ಳಿಕ್ಕೆ ಬೇಳೆ ಬೇಯಿಸ್ಕೊಳ್ಳೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ತೊಗರಿಬೇಳೆ, ಕಡಲೆಬೇಳೆ ಹಾಕಿ 2 ರಿಂದ 3 ಲೋಟ ನೀರು ಹಾಕಿ ಬೇಳೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಳೆ ಬೆಂದಾಗಿದೆ. ನಾವೀಗ ಒಂದು ಜಾಲರಿಯಿಂದ ಬೇಳೆ ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆಯಿಂದ ಬಸ್ತಿಟ್ಕೊಂಡಿರೋ ನೀರಿಂದನೇ ನಾವು ಹೋಳಿಗೆ ಸಾರು ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಈಗ ನಾವು ಹೂರಣ ತಯಾರು ಮಾಡ್ಕೊಳ್ಳೋಣ ಬನ್ನಿ. ಬಸ್ತಿಟ್ಕೊಂಡಿರೋ ಬೇಳೆನ ಒಂದು ಪಾತ್ರೆಯಲ್ಲಿ ಹಾಕಿ ಅದ್ರ ಜೊತೆ ತೆಂಗಿನಕಾಯಿ, ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಪಾಕ ತಯಾರು ಮಾಡ್ಕೊಳ್ಳೋಣ. ಹೋಳಿಗೆ ಪಾಕ ತಯಾರಾಗಿದೆ. ನಾವು ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಿದ ನಂತರ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಹೂರ್ಣದ ಉಂಡೆ ರೆಡಿಯಾಗಿದೆ. ಈಗ ನಾವು ಕಣಕದ ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ಕಣಕದ ಉಂಡೆ ರೆಡಿ ಮಾಡ್ಕೊಂಡ ನಂತರ ಒಂದು ಬಟರ್ ಪೇಪರ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಳಿಗೆ ತಟ್ಕೊಳ್ಳೋಣ. ಮೊದಲಿಗೆ ನಾವು ಕಣಕದ ಉಂಡೆನ ಈ ರೀತಿ ತಟ್ಕೊಳ್ಳೋಣ. ಇದ್ರೊಳಗಡೆ ಕಟ್ಟಿಟ್ಕೊಂಡಿರೋ ಹೂರ್ಣ ಹಾಕಿ ಸುತ್ಕೊಳ್ಳೋಣ. ಈ ರೀತಿ ಸುತ್ಕೊಂಡ ನಂತರ ನಾವು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕಿ ಹೋಳಿಗೆ ತಟ್ಕೊಳ್ಳೋಣ. ಹೋಳಿಗೆ ತಟ್ಕೊಂಡಿದ ನಂತರ ನಾವು ಒಲೆ ಮೇಲೆ ಒಂದು ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನಂತರ ಹೋಳಿಗೆ ಬೇಯಿಸ್ಕೊಳ್ಳೋಣ. ಹೋಳಿಗೆ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಹೋಳಿಗೆ ಬೇಯೋದಕ್ಕೆ 2 ರಿಂದ 3 ನಿಮಿಷ ತಗೊಳುತ್ತೆ.
ಎರಡು ಕಡೆ ಹೋಳಿಗೆ ಬೆಂದು ರೆಡಿಯಾಗಿದೆ. ಹೋಳಿಗೆ ತಯಾರಾದ ನಂತರ ನಾವು ಹೋಳಿಗೆ ಸಾರು ತಯಾರು ಮಾಡ್ಕೊಳ್ಳೋಣ ಬನ್ನಿ. ಹೋಳಿಗೆ ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಬಸಿಟ್ಕೊಂಡಿರೋ ಬೇಳೆ ನೀರು, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಸ್ವಲ್ಪ, 3 ಟೇಬಲ್ ಚಮಚ ಸಾಂಬಾರ್ ಪುಡಿ, ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಜೀರಿಗೆ ಮೆಣಸು ಹಾಗೂ ಸ್ವಲ್ಪ ಎಣ್ಣೆ. ಮೊದಲಿಗೆ ನಾವು ಒಂದು ಕುಟಾಣಿಯಲ್ಲಿ ಜೀರಿಗೆ ಮೆಣಸು ಹಾಕಿ ನೀಟಾಗಿ ಕುಟ್ಕೊಳ್ಳೋಣ. ಕುಟ್ಟಾಗಿದ ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿಯಾಗಕ್ಕೆ ಬಿಡೋಣ. ಬಿಸಿ ಆದ ನಂತರ 2 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಫ್ರೈ ಆದ ನಂತರ ನಾವು ಬೇಳೆ ನೀರು ಸೇರಿಸ್ಕೊಳ್ಳೋಣ. ನಂತರ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ನೀರು ಜೊತೆ ಸಾಂಬಾರ್ ಪುಡಿ ಮಿಕ್ಸ್ ಮಾಡಿ ಕುದೀತಿರೋ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ರಸ ಹಾಕಿದ ನಂತರ ಜೀರಿಗೆ ಮೆಣಸು ಸೇರಿಸ್ಕೊಳ್ಳೋಣ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ ನಂತರ 5 ರಿಂದ 10 ನಿಮಿಷ ಸಾರು ಕುದಿಸ್ಕೊಳ್ಳೋಣ. ಸಾರು ಬೆಂದು ರೆಡಿಯಾಗಿದೆ. ಈಗ ರುಚಿಕರವಾದ ಬೇಳೆ ಹೋಳಿಗೆ ಹಾಗೂ ಹೋಳಿಗೆ ಸಾರು ತಯಾರಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.